ಸರ್, ಇವತ್ತೇನು ಕಳೆದ ಒಂದು ತಿಂಗಳಿಂದ ಇವತ್ತೇನು ಅತಿ ಹೆಚ್ಚಾಗಿದೆ. ಗ್ರಾಮೀಣ ಸಿರುಗುಪ್ಪ ತಾಲೂಕಲ್ಲಿ ಸಿಂದಗೇರಿಯಿಂದ ಆಗಲೂರು ಮಧ್ಯೆ ಹೋಗತಕ್ಕಂಥ ದಾರಿಯಲ್ಲಿ ಕೆನಾಲ್ ಪಕ್ಕದಲ್ಲಿ ವಿತೌಟ್ ಪರ್ಮಿಷನ್, ಯಾಕಂದರೆ ಗಣಿ ಮತ್ತು ವಿಜ್ಞಾನ ಕಡೆಯಿಂದ ಅನುಮತಿ ತಗೊಂಡು ಇವರು ಗ್ರಾವೆಲ್ ಹೊಡಿಬೇಕು. ಆದರೆ ಗಣಿ ಮತ್ತು ವಿಜ್ಞಾನ ಅದು ಇಲಾಖೆ ಗಮನಕ್ಕಿದ್ದರೂ ಕೂಡ ಇದೇನೇ ಏನು ಕತೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ಅಧಿಕಾರಿಗಳು ಕಣ್ಣು ಕುಂತಿದ್ದಾರೆ. ಏನು ಕತೆ, ಯಾವುದೋ ಒಬ್ಬ ಬಂಡ್ಯಾಗ ರೈತ ಒಂದು ಗರಸಕ್ಕೆಂಬಂದ್ರೆ ಉಸಿಯಕ್ಕೆಂಬಂದ್ರೆ ಅಂತದೇ ಅವನ್ನ ಡಕಾಯಿನ ಥರ ನೋಡಿ ಅರೆಸ್ಟ್ ಮಾಡ್ತಾರೆ. ಇದು ರಾಜರೋಷವಾಗಿ ನಡೀತಾ ಇದೆ. ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಅಂತಂದೇಳಿ ಒಂದು ಸಾರ್ವಜನಿಕರಿಗೆ ಒಂದು ನಿಗೂಢವಾಗಿ ಪ್ರಶ್ನೆವಾಗಿ ಕಾಣ್ತಾ ಇದೆ. ಯಾಕಂದರೆ ಅವೆಲ್ಲ ಅಕ್ರಮವಾಗಿ ನಡೀತಾ ಇದ್ದಾರೆ. ಏನು ಡೆವಲಪ್ಮೆಂಟ್ ಏನೇ ಇರಲಿ, ಸರ್ಕಾರದ ಪರ್ಮಿಷನ್ ತೊಗೊಂಡು ಅದನ್ನು ಅವ್ರ ಕೆಲಸ ಏನೈತೆ ಅದನ್ನು ಮಾಡಲಿ. ಯಾಕಂದರೆ ಒಂದು ಟನ್ನಿಗೆ 35 ರೂಪಾಯಿ 40 ರೂಪಾಯಿ ಆಗುತ್ತೆ ಗ್ರಾವೆಲ್ಲು. ಅದರಂಗೆ 100-150 ಟನ್ ಅಂತಂದ್ರೆ ಒಂದು ದಿನಕ್ಕೆ ಏನೇನಾದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಸರ್ಕಾರದ ಖಜಾನೆಗೆ ಲಾಸ್ ಆಗುತ್ತೆ. ಯಾಕಂದರೆ ಸರ್ಕಾರದ ಖಜಾನೆಗೆ ಲಾಸ್ ಆದರೆ ಎಷ್ಟು ಒಂದು ದಿನಕ್ಕೆ 1-1.5 ಲಕ್ಷ 2 ಲಕ್ಷ ಒಂದೇ ಕಡೆಯಿಂದ ಲಾಸ್ ಅಂತಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದನ್ನೆಲ್ಲ ತಡೆಗಟ್ಟಕ್ಕಂತಂದೇಳಿ ಕಂಡು ಬರ್ತದೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಇವ್ರನ್ನೆಲ್ಲ ಒಂದು ಇದು ಮಾಡಿ ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕು. ಇವ್ರ ಮೇಲೆ ಸೂಕ್ತ ತನಿಖೆ ಮಾಡಿ ಅಂಥ ಪ್ರಭಾವಿ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇಲ್ಲಿ ಅಧಿಕಾರಿಗಳು ಯಾರು ತಮ್ಮ ಕರ್ತವ್ಯದಲ್ಲಿ ಲೋಪಗೊಂಡಿದ್ದರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಶಿಸ್ತು ಕ್ರಮಗೊಂಡು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾರೆ ಅಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಗೌರವವಿದೆ. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಎಡಮಾಡಿ ಕೊಡಬಾರದು ಜಿಲ್ಲಾಡಳಿತ. ಯಾಕಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ತಿಂಗಳಲ್ಲಿ ಎರಡು ಬೇರೆ 3 ಬೇರೆ ಆಫೀಸಿಗೆ ಹೋಗಿ ಗಮನಕ್ಕೆ ತಂದರೂ ಕೂಡ ಅಲ್ಲಿ ಅಧಿಕಾರಿಗಳು ಇಷ್ಟು ಮಟ್ಟಿಗೆ ಅಲ್ಲಿ ರಾಜರೋಷವಾಗಿ ಕೆಲಸಗಳು ಮಾಡ್ತಾರೆ ಅಂತಂದ್ರೆ ಎಲ್ಲಿ ಬಂದು ನಿಂತ್ಕೊಂಡೈತೆ ಜಿಲ್ಲಾಡಳಿತ ಮತ್ತು ಸರ್ಕಾರ? ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ. ಇಂಥವ್ರ ಮೇಲೆಲ್ಲ ಮಾಡಲಿ, ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ತದೆ. ಯಾಕಂದರೆ ಮಾನ್ಯ ಜಿಲ್ಲಾಡಳಿತ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ವ್ಯಕ್ತಿ ಇರಲಿ ಕಾನೂನು ಅಡಿಯಲ್ಲಿ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರೇ, ಸರ್ವರಿಗೆ ಸಮಬಾಳು ಸಮಪಾಲ ಅಂತ ಹೇಳ್ದಂಗೆ ಅವ್ರು ಯಾರು ತಪ್ಪು ಮಾಡಿರ್ತಾರೆ ಕಾನೂನು ರೀತಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಂದೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ.